ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ಎಷ್ಟೊಂದ್ ದಿನ ಆಗಿತ್ತು ವ್ಲಾಗ್ ಮಾಡಿ, ಅಂದ್ರೆ ದಿನ ಬಿಟ್ಟು ದಿನ ಆಗ್ತಾ ಇದೀವಿ, ಬಟ್ ನಾವೆಲ್ಲ ಮಾಡಿ ಎಷ್ಟೊಂದ್ ದಿನ ಆಗಿತ್ತು. ಸೊ ಎಲ್ರು ನೋಡೇ ಇರ್ತೀರಾ, ಸುಮಾರು ಜನ ವಿಶ್ ಮಾಡಿದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್, ನೀವು ನಾವು ನಮ್ಮವರು ಅನ್ನೋ ಒಂದು ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ. ಸೊ ತುಂಬಾನೇ ಖುಷಿ ಆಯ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ. ನಾವು ಅನ್ಕೊಂಡು ಇರ್ಲಿಲ್ಲ ನಮ್ಗಂತೂ ದೊಡ್ಡ ಆಪರ್ಚುನಿಟಿ ಸಿಗುತ್ತೆ ಅಂತೇಳಿ. ನಮ್ಗೆ ಕಾಲ್ ಬಂದಿದ್ದಿರ್ಬೋದು, ನಾವು ಅವ್ರ ಹತ್ರ ಇಂಟ್ರಾಕ್ಟ್ ಮಾಡಿದಿರ್ಬೋದು. ನಾವು ಅನ್ಕೊಂಡ್ವಿ ಲಾಸ್ಟ್ ಮಿನಿಟ್ ವರ್ಗು ನಮ್ಮನ್ನೇನು ಕರಿಯಲ್ಲ ಬಿಡು ಸುಮ್ಮನೆ, ಬಿಕಾಸ್ ಇದಕ್ಕೂ ಮುಂಚೆನೂ ಒಂದು ಶೋ ಅಲ್ಲಿ ನಮ್ದು ಹಿಂಗೆ ಮಾತಾಡಿಸಿ ಡ್ರಾಪ್ ಔಟ್ ಆಗಿದ್ರಿಂದ ಓಕೆ ಕರಿಯಲ್ಲ ಅನ್ಸುತ್ತೆ ಬಿಡು ಅಂದ್ಕೊಂಡು ನಾವು ಸುಮ್ಮನೆ ನಮ್ಮ ಪಾಡ್ ನಾವು ಇದ್ವಿ. ಬಟ್ ಆಲ್ ಆಫ್ ಎ ಸಡನ್ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದಲ್ಲ, ಆ ಟೈಮಲ್ಲಿ ಕರೆಕ್ಟಾಗಿ ಕಾಲ್ ಮಾಡಿದ್ರು. ನಾನು ಸಾಯಿಬಾಬಾ ಹೋಗಿದ್ದೀನೇ ಕಾಲ್ ಮಾಡಿದ್ದು. ನನಗೆ ಒಂದು ನಿಮಿಷ ಶಾಕು. ರಘು ಫೋನ್ ಮಾಡಿ ಹೇಳ್ತಿದ್ದೀನಲ್ಲೂ ಈಸಿ ಅವ್ರು ಫೋನ್ ಮಾಡಿದ್ರು ಅಲ್ಲೂ ನನಗೆ ಬನ್ನಿ ಅಂತೇಳಿ ಅಂದ್ರೆ ಹೌದಾ ಅಂತೇಳಿ. ಬಟ್ ನಿಜ ಹೇಳ್ಬೇಕಂದ್ರೆ ಇದು ನೀವು ಕೊಟ್ಟಿರೋಂತಹ ಒಂದು ಪ್ರೀತಿ ಅಂತಾನೆ ಹೇಳ್ಬೋದು. ಬಿಕಾಸ್ ನೀವು ನಮಗೆ ಕೊಟ್ಟಿರೋಂಥ ಪ್ರೀತಿಯಿಂದಾನೇ, ನೀವು ನಮ್ಮನ್ನ ಸಪೋರ್ಟ್ ಮಾಡ್ತಿರೋದ್ರಿಂದಾನೇ ನಮ್ಗೆ ಇಷ್ಟು ದೊಡ್ಡ ವೇದಿಕೆ ಸಿಕ್ಕಿರೋದು. ನಾನು ಅವಾಗ ಮೈಸೂರಲ್ಲಿದ್ದೆ. ನಾನು ಮೈಸೂರಲ್ಲಿದ್ದೆ, ಇವಳು ಶಿರಡಿಯಲ್ಲಿದ್ಲು. ಸಡನ್ ಆಗಿ ಬಂತು, ನಾನು ನಿಜವಾಗ್ಲೂ ಶಾಕೆ ಆಗೋಗ್ಬಿಟ್ಟೆ. ಅಂದ್ರೆ ಕಾಲ್ ಬಂದಿತ್ತು, ಬಟ್ ಫೈನಲ್ ವರ್ಗು ನಮಗೆ ಓಕೆ ಇರ್ಬೋದು ಅಂತಾನೆ ಇದ್ವಿ. ಯಾಕಂದ್ರೆ ಮುಂಚೆ ಸುಮಾರು ಒಂದ್ 4-5 ರಿಯಾಲಿಟಿ ಶೋನು ಹಿಂಗೆ ಆಗ್ಬಿಟ್ಟಿತ್ತು ನಮ್ದು. ಅಂದ್ರೆ ಫೈನಲ್ ವರ್ಗು ಆಗೋದು, ಅಂದ್ರೆ ಒಂದ್ ರೇಂಜ್ ವರ್ಗು ಹೋಗೋದು, ಆಮೇಲೆ ಸಡನ್ ಆಗಿ ಡ್ರಾಪ್ ಔಟ್ ಆಗ್ಬಿಡೋದು. ಸೊ ಬಹಳ ಬೇಜಾರಿತ್ತು ನನಗೆ. ಯಾಕಂದ್ರೆ ಏನಲ್ಲ ಇಷ್ಟೆಲ್ಲ ಸುಮಾರು ವರ್ಷದಿಂದ. ಸೊ ಅಂದ್ರೆ ಯಾವಾಗ್ಲೂ ಪ್ರತಿ ಸಲ ಏನ್ ಅನ್ಸ್ತಿತ್ತಂದ್ರೆ, ಯಾರ್ಯಾರೋ ಹೋಗ್ತಿದ್ರು ರಿಯಾಲಿಟಿ ಶೋಗೆ, ನೀವು ಹೋಗಕ್ಕಾಗಲ್ವಾ ಅಂತಿದ್ರು. ಅಂದ್ರೆ ಯಾರ್ಯಾರು ಅಂದ್ರೆ ಅವರು ಡಿಸರ್ವಿಂಗ್ ಆಗಿರ್ತಾರೆ. ಸುಮ್ನೆ ಯಾರ್ಯಾರು ಅಂದ ತಕ್ಷಣ ಯಾರ್ಯಾರನ್ನ ಯಾಕೆ ಕರ್ಕತಾರೆ, ಎಲ್ಲರೂ ಡಿಸರ್ವಿಂಗ್ ಆಗಿರ್ತಾರೆ. ಬಟ್ ನಮಗೇನಪ್ಪಾ ಅಂದ್ರೆ ಅಷ್ಟು ವರ್ಷದಿಂದನೂ ವಿಡಿಯೋಸ್ ಮಾಡ್ಕೊಂಬಂದು ಸುಮಾರು 9 ವರ್ಷದಿಂದ ಹತ್ತತ್ರ 9 ವರ್ಷ ಆಯ್ತು ನಾವು ವಿಡಿಯೋಸ್ ಮಾಡಕ್ಕೆ. 9 years ಇಂದಾನು ಅಂದ್ರೆ ನಮ್ಮನ್ ಯಾರು ಅಂದ್ರೆ ರೆಕಗ್ನೈಸೇ ಮಾಡೋರು ಇರ್ಲಿಲ್ಲ. ಅಂದ್ರೆ ಎಕ್ಸೆಪ್ಟ್ ಸೋಷಿಯಲ್ ಮೀಡಿಯಾ ಬಿಟ್ರೆ ಬೇರೆ ಕಡೆ ರೆಕಗ್ನೈಸೇಷನ್ ಇರ್ಲಿಲ್ಲ. ಆಮೇಲೆ ಟಿವಿ ಅನ್ನೋದು ತುಂಬಾ ದೊಡ್ಡ ಮಾಧ್ಯಮ ಇವತ್ತು. ನಾವು ಈಗ ಒಂದು ಫೋನ್ ಇರೋರ್ಗೆಲ್ಲ ನಾವು ಅಲ್ಲ, ಆಮೇಲೆ ಏನ್ ಗೊತ್ತಾ, ಇವಾಗ ನೀವು ಟಿವಿ ಕನೆಕ್ಟ್ ಮಾಡ್ಕೊಂಡು ಈ ವಿಡಿಯೋ ನೋಡ್ತಿರ್ಬೋದು. ಬಟ್ ಎಂಡ್ ಆಫ್ ದ ಡೇ ಸುಮಾರು ವಯಸ್ಸಾಗಿರೋರು ಅವರೆಲ್ಲ ಟಿವಿನೇ ನೋಡೋದಲ್ವಾ. ಸೊ ಫ್ಯಾಮಿಲಿ ಆಡಿಯನ್ಸಿಗೆ ನಾವು ಎಷ್ಟೋ ಜನಕ್ಕೆ ಗೊತ್ತಿರ್ಲಿಲ್ಲ. ಸೊ ಅದೊಂದು ಕೊರಗಿತ್ತು. ಓಕೆ, ಈಗ ದೊಡ್ಡ ರಿಯಾಲಿಟಿ ಶೋಗಳು ಅಟ್ಲೀಸ್ಟ್ ಹೋಗ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಬಟ್ ಇದು ನಾವು ನಮ್ಮವರು ಅಂತ ಇಂಥ ದೊಡ್ಡ ಚಾನೆಲ್. ಆಮೇಲೆ ಝೀ ಅಂದ್ರೆ ಪ್ರತಿ ಒಂದು ಹಳ್ಳಿ ಊರಲ್ಲೂ ನಿಮಗೆ ಸಂಜೆ ಆನ್ ಮಾಡಿದ್ರೆ ಆಫ್ ಮಾಡಿದ್ರೆ ರಾತ್ರಿಗೆ, ಅಂದ್ರೆ ಎಲ್ಲ ಮಲಗೋ ಟೈಮ್ಗೆ ಅಂತ ಒಂದು ದೊಡ್ಡ ಚಾನಲ್. ನೀವು ಹಳ್ಳಿ ಭಾಗದಲ್ಲಿ ಝೀ, ಆಮೇಲೆ ಇನ್ನೊಂದು ಚಾನಲ್ ಅತಿ ಹೆಚ್ಚಾಗಿ ನೋಡ್ತಾರೆ. ಅದರಲ್ಲೂ ನಾನು ನಮ್ಮಜ್ಜಿ ಊರು, ಆಮೇಲೆ ಸುತ್ತಮುತ್ತ ನಾನು ಹೋಗಿರೋ ನಮ್ಮ ರಿಲೇಷನ್ಸ್ ಎಲ್ಲ ಮನೇಲೂ ಝೀ ಚಾನಲ್ ಬಿಟ್ರೆ ಬೇರೆ ಚಾನಲ್ ನೋಡೋದೇ ಇಲ್ಲ. ಸಂಜೆ ಆನ್ ಮಾಡ್ತಾರೆ ಕುತ್ಕೊಂಡು, ಅಂದ್ರೆ ಸೀರಿಯಲ್ ಸ್ಟಾರ್ಟ್ ಆಗಿಂತ ಮುಂಚೆ ಆನ್ ಮಾಡ್ತಾರೆ. ಅಷ್ಟೇ ಅಲ್ಲ, ಯಾಕೆ ನಮ್ಮ ಮನೇಲೆ ಆನ್ ಮಾಡ್ತಾರೆ. ಅದನ್ನ ಎಂಡ್ ಮಾಡೋದೇ ಕೊನೆವರೆಗೂ. ನಾವೇನೋ ಈಗ ಝೀಗ್ ಹೋಗಿದೀವಿ ಅಂತ ಈ ಮಾತು ಹೇಳ್ತಿಲ್ಲ. ನಾವು ಝೀಗ್ ಹೋಗಕ್ಕಿಂತ ಮುಂಚೆನೂ ಅಷ್ಟೇ ನಮ್ಮ ಮನೇಲಿ ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಸಾಕು, ಕೊನೆವರೆಗೂ ಇಡ್ತಿದ್ರು. ಸೊ ಆಮೇಲೆ ಯಾವುದೇ ಒಂದು ಶೋ, ಯಾವುದೇ ಚಾನೆಲ್ ಅಲ್ಲೂ ಬಂದ್ರು ನಮ್ಮನ್ ಫಸ್ಟ್ ನೀವು ಬಂದು ಸೀರಿಯಲೇ ಹೊಸದ್ ಬರ್ಲಿ, ಏನೋ ಒಂದು ಹೊಸ ಪ್ರೋಗ್ರಾಮ್ ಬರ್ಲಿ, ಯಾವಾಗ್ಲೂ ಬಂದ್ ಕಮೆಂಟ್ಸ್ ಇರ್ತಾನೆ ಇರ್ತಿತ್ತು ನಮ್ಗೆ. ನೀವು ಹೋಗ್ಬೇಕಿತ್ತು, ನಿಮ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಾವು ಅಂತೇಳಿ. ಬಟ್ ಈ ಆಪರ್ಚುನಿಟಿ ನಿಜವಾಗ್ಲೂ ನಮ್ಗೆ ನಂಬಕ್ಕೂ ಆಗ್ತಾ ಇಲ್ಲ. ಆಮೇಲೆ ಯುಕ್ತ, ಹೇಗನ್ಸ್ತು ನೀನು ಝೀ ಕನ್ನಡದಲ್ಲಿ ನಿಮ್ಗೆ ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಅಮೂಲ್ಯ ಮ್ಯಾಮು, ತಾರಾ ಮ್ಯಾಮು, ಶರಣ್ ಸರ್, ನಿರಂಜನ್ ಅವರೆಲ್ಲ ಮಾತಾಡ್ಸ್ದಾಗ ನಿಮ್ಗೆ ಏನ್ ಅನ್ಸ್ತು? ಖುಷಿ ಅನ್ಸ್ತಾ? ನೀನ್ ಯಾಕೆ ಅವತ್ತು ಜಾಸ್ತಿ ಮಾತಾಡ್ಲಿಲ್ಲ? ನಿದ್ದೆ ಬಂದ್ಬಿಟ್ಟಿತ್ತು, ಅದಕ್ಕೆ ಮಾಡ್ತಾ ಇದ್ದೆ. ಇನ್ಮೇಲಿಂದ ಮಾತಾಡ್ತೀಯಾ? ಆಕ್ಚುಲಿ ಏನ್ ಗೊತ್ತಾ, ನನಗೆ ಇತ್ತೊಂದು ಫುಲ್ಲು ಕೋಲ್ಡ್, ನೆಕ್ಸ್ಟ್ ಲೆವೆಲ್ ಜ್ವರ. ನನಗೆ ಒಳಗೆ ಐತೆ ಜ್ವರ. ಬಟ್ ಆದ್ರೂ ಸುಷ್ಮಿತಾ ಹೇಳಿದ್ಲು, ಇಲ್ಲ ಬ್ಲಾಗ್ ಮಾಡ್ಬಿಡೋಣ, ಯಾಕಂದ್ರೆ ನಾವು ಈ ಒಂದು ವಿಷಯನ ಜನಕ್ಕೆ ನಾವು ಹೇಳಲೇಬೇಕು. ಆಮೇಲೆ ಸುಮಾರು ಜನಕ್ಕೆ ಗೊತ್ತು, ಬಟ್ ಆದ್ರೂ ಈ ವಿಷಯ ನಾವು ಜನಕ್ಕೆ, ನನ್ನ ಒಂದು ಫೀಲಿಂಗ್ಸ್ ಇತ್ತು ನಾನು ಹಂಚ್ಕೊಳಕ್ಕೆ. ನಿಜ ಹೇಳ, ನಮಗೆ ಎಷ್ಟೊಂದು ಆಪರ್ಚುನಿಟಿ ಬಂದಿತ್ತು, ಸಿಕ್ಕಿಲ್ಲ. ಬಟ್ ಯುಕ್ತ ಹುಟ್ಟಿದ ಮೇಲೆ ಸಿಕ್ಕಿರೋದಕ್ಕೆ ಅದು ಬಹಳ ಖುಷಿಯಾಗಿದೆ. ಸೊ 21 ಯುಕ್ತ ಹುಟ್ಟಿದ್ಲು. ಆಕ್ಚುಲಿ ಇನ್ನೊಂದು ಶೋ ಇತ್ತು, ಅದಕ್ಕೆ ಯುಕ್ತನ್ ಕರೆದ್ಲು. ಬಟ್ ಯುಕ್ತ ಚಿಕ್ಕವಳು ಬೇಡ ಅಂತ ಹೇಳ್ಬಿಟ್ಟಿದ್ರು.
ಬಟ್ ನಿಜವಾಗ್ಲೂ ಅವ್ರು ಬೇಡ ಅನ್ಲಿಲ್ಲ, ಬಟ್ ಅವಳಿಗೆ ಅವಾಗ ಮಾತಾಡೋಷ್ಟು ಕೆಪಾಸಿಟಿ ಇರ್ಲಿಲ್ಲ. ಅವಾಗ ನಾವು ಏನ್ ಅನ್ಕೊಂಡಿದ್ವಿ, ಹೋಗ್ಲಿ ಬಿಡ, ಆಮೇಲೆ ಯುಕ್ತ ಹುಟ್ಟಿದ್ಕೆ ನಮಗೆ ಈ ಒಂದು ಆಪರ್ಚುನಿಟಿ ಸಿಕ್ಕಿರೋದು. ಸೊ ಅದನ್ನ ನಾವು ಒಪ್ಲೇಬೇಕು. ಎಷ್ಟೋ ಜನ ಅಂತಾರೆ ಮಕ್ಕಳು ಹುಟ್ಟಿದ್ಮೇಲೆ ಲೈಫೇ ಚೇಂಜ್ ಆಗುತ್ತೆ ಅಂತ, ಬಟ್ ಇದು ನಮ್ಮ ಲೈಫಲ್ಲಿ ಒಂದು ತುಂಬಾ ಟರ್ನಿಂಗ್ ಪಾಯಿಂಟ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಇತ್ತು, ಸೊ ಹಂಗೆ ಈ ಒಂದು ಜಿ ಕನ್ನಡದಲ್ಲಿ ನಮ್ಮನ್ನು ಕರೆದಿರೋ ತುಂಬಾ ದೊಡ್ಡ ಟರ್ನಿಂಗ್ ಪಾಯಿಂಟ್. ದ ಮೇನ್ ವಿಷಯ ಹೇಳ್ತೀನಿ ಕೇಳಿ. ಪ್ರತಿ ಸಲನು ಸುಷ್ಮಿತಾ ಯಾರು ಹಿಂಗ್ ರಿಯಾಲಿಟಿ ಶೋಗಳು ಹಿಂಗೆಲ್ಲ ಬಂದಾಗ ಆಕ್ಚುಲಿ ನನಗೂ ಸುಷ್ಮಿತಾ ಗಲಾಟೆ ಆಗೋದು, ಜಗಳ ಆಗೋದು. ಏನ್ ಗೊತ್ತಾ, ಅವಳು ಹೇಳ್ತಿದ್ಲು, ನೀನ್ ಯಾಕೆ ಹೋಗಲ್ಲ, ಕರೆದ್ರು ಹೋಗಲ್ಲ ನೀನು, ಹಂಗ್ ಮಾಡೋದು. ನಾನು ಯಾವಾಗ ನನ್ನ ಮನಸ್ಸಲ್ಲಿ ಇತ್ತು, ನಾನು ಒಬ್ನೇ ಯಾಕೆ ಹೋಗ್ಬೇಕು, ಇಲ್ಲ ಇವಳೊಬ್ಳೆ ಯಾಕು, ಜೊತೆಗೆ ಹೋಗೋಣ ಬಿಡು, ಯಾವ್ದಾರು ಒಂದು ಸಿಗುತ್ತೆ ಮನ್ಸಲ್ಲಿ ಅದೇ ಇತ್ತು. ಈಗ ನಾನೆಷ್ಟು ಡಿಸರ್ವ್ ಇದೀನೋ ನನ್ನಷ್ಟು ಡಿಸರ್ವ್ ಸುಷ್ಮಿತಾ ಇದ್ದಾಳೆ. ಸೊ ಸುಷ್ಮಿತಾ ಇರ್ಬೇಕಾದ್ರೆ ಅವಳಿಗೂ ಸರಿ ಸಮಾನವಾದಂತೆ ಸಿಗ್ಬೇಕಲ್ಲ. ಇವಾಗ ಯಾವುದೋ ಒಂದು XYZ ಶೋಗೆ ಹೋದ್ರೆ ಸುಷ್ಮಿತಾ ಹೋದ್ರೂ ನನಗೇನು ಬೇಜಾರಿಲ್ಲ, ಬಟ್ ನಾನು ಒಬ್ಬನೇ ಹೋಗೋದು ನನಗೆ ಯಾವಾಗಲೂ ಬೇಜಾರು ಅನಿಸುತ್ತೆ. ನಾನು ಒಬ್ಬನೇ ಹೋಗೋದು ಏನೈತೆ. ಇದಕ್ಕಿಂತ ಮುಂಚೆ ಒಂದು ದಿವಸ ಒಂದು ರಿಯಾಲಿಟಿ ಶೋಗೆ ಹೋಗಿದ್ದೆ. ಆ ರಿಯಾಲಿಟಿ ಶೋಗೆ ಹೋದಾಗ ಇಬ್ರು ತುಂಬಾ ಚೆನ್ನಾಗಿ ಗೆದ್ಕೊಂಬಂದಿದ್ವಿ ನಾವು. ತುಂಬಾ ಚೆನ್ನಾಗಿ ಗೆದ್ಕೊಂಬಂದಾಗ ನನ್ನ ಮನಸ್ಸಲ್ಲಿ ಅನ್ಸಿತ್ತು, ನಾವು ಇಬ್ರು ಜೊತೆಗಿದ್ರೆ ಚೆನ್ನಾಗಿ ಗೆಲ್ಬೋದು ಅನ್ನೋ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇತ್ತು. ಅವತ್ತು ನಾವು ಫ್ರಿಜ್ಜು, ಆಮೇಲೆ ಅದೇನದು ಮಿಕ್ಸಿ, ಆಮೇಲೆ ಗ್ರೈಂಡ್ರು ಏನೇನೋ ಗೆದ್ಬಿಟ್ಟಿದ್ವಿ. ಸೊ ಅಷ್ಟೆಲ್ಲ ಗೆದ್ದು ಮನೆಗೆ ತಗೊಂಬಂದಿದ್ವಿ. ಸೊ ಹಂಗೆಲ್ಲ ಇದ್ದಾಗ ಯಾವಾಗಲೂ ಮನಸ್ಸಲ್ಲಿ ಇತ್ತು ಹಿಂಗೆ ಆಡ್ಬೇಕು ಅಂತ. ಸೊ ಫೈನಲಿ ಜಿ ಕನ್ನಡಕ್ಕೆ ಸೆಲೆಕ್ಟ್ ಆದ್ವಿ. ತುಂಬಾನೇ ಖುಷಿ ಆಯ್ತು. ಆಮೇಲೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತೀನಿ ನಾನು. ಫಸ್ಟ್ ಡೇ ಲಾಂಚ್ ಪ್ರೀವಿಯಸ್ ಡೇಗೆ ನಾನು ಹೇಳ್ತೀನಿ ಅದು ಪೂರ್ತಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ವೆರಿ ಫಸ್ಟ್ ಡೇ ಧನಂಜಯ್ ಸರ್ ಅಂತ ಒಬ್ರು ಇದ್ದಾರೆ. ಸೊ ಅವರು ಫೋನ್ ಮಾಡ್ತಾರೆ, ನಾಳೆ ಪ್ರೊಮೋ ಶೂಟು ಅಂತಾರೆ. ನಾನು ಸರಿ ಆಯ್ತು, ನಾನೆಲ್ಲ ಆಚೆ ಇದ್ದೀನಿ ಅಪ್ಪ, ನಾಳೆ ಪ್ರೊಮೋ ಶೂಟ್ ಅಂತೀನಿ. ಮೈಸೂರಲ್ಲಿದ್ದೆ, ಇವಳು ಇದರಲ್ಲಿದ್ಲು. ನಾಳೆ ಪ್ರೊಮೋ ಶೂಟ್ ಡನ್ ಅಂದಾಗ ಇವಳು ಶಿರ್ಡಿಯಿಂದ ಬರ್ತಾಳೆ, ಮಿಡ್ ನೈಟ್ ಬರ್ತಾಳೆ 2 ಗಂಟೆಗೆ. ನಾನು ಮೈಸೂರಿಂದ ಬಂದು ನಮ್ಮ ಫ್ರೆಂಡ್ಸ್ನೆಲ್ಲ ಡ್ರಾಪ್ ಮಾಡಿ ಆಮೇಲೆ ಅಲ್ಲಿಂದ ಏರ್ಪೋರ್ಟ್ಗೆ ಹೋಗಿ ರಾತ್ರಿ 2 ಗಂಟೆಗೆ ಇವ್ರನ್ನ ಪಿಕ್ ಮಾಡ್ಕೊಂಡು ಮತ್ತೆ ಮನೆ ಕರ್ಕೊಂಡು ಬಂದಾಗ 3-3:30 ಬೆಳಿಗ್ಗೆ 9 ಗಂಟೆಗೆ ಬರ್ತೀನಿ ಅಂದರು. 9 ಗಂಟೆಗೆ ಬಂದರು. ಅದಕ್ಕಿಂತ ಪ್ರೀವಿಯಸ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡು ಬಂದ ತಕ್ಷಣ ಪ್ರೋಮೋ ಶೂಟ್ ಮಾಡಿದ್ರು. ಪ್ರೋಮೋ ಎಲ್ಲ ಶೂಟ್ ಆಯ್ತಾ, ಎಲ್ಲ ಆದ್ಮೇಲೆ ಅವತ್ತು ಫುಲ್ ಡೇ ಪ್ರೋಮೋ ಶೂಟ್ ಮಾಡಿದ್ರು. ಅಂದ್ರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು ರಾತ್ರಿ ಚಂದ್ರಲೇಔಟ್ ಫುಡ್ ಸ್ಟ್ರೀಟ್ ಹೋಗೋವರೆಗೂ ಇಟ್ಟಿದ್ರು. ತುಂಬಾನೇ ಚೆನ್ನಾಗಿತ್ತು. ಹೆಂಗಿತ್ತಪ್ಪ ಅಂದ್ರೆ ಅದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಪ್ರೋಮೋ ಶೂಟ್ ಮಾಡಿ. ಆಮೇಲೆ ನಾನು ಹೆಂಗ್ ಗೊತ್ತಾ, ನನಗೊಂದು ತುಂಬಾ ಶೈ ನೇಚರ್ ಐತೆ. ಈಗ ಇಡ್ಲಿ ತಗೊಂತೀನಲ್ಲ, ನಾನು ಚಟ್ನಿ ಕೇಳಕ್ಕಿಂತ ಮುಂದೆ ನೋಡ್ತೀನಿ, ಅಣ್ಣ ಚಟ್ನಿ ಕೊಡೋಣ ಅಂತ ಕೇಳಕ್ಕೆ. ಸೊ ಹಂಗ ಅಷ್ಟು ಶೈ ನೇಚರ್ ಇರೋನು ನಾನು. ಅಲ್ಲ ಅಂದ್ರೆ ಯೂಶಲಿ ಒಬ್ನೇ ಹೋಗಲ್ಲ, ಫ್ರೆಂಡ್ಸ್ ಯಾರಾದ್ರು ಹೋಟ್ಲೇ ಇಷ್ಟ, ಬಟ್ ಒಬ್ನೇ ಹೋಗಿ ಯಾವತ್ತು ತಿನ್ನಕ್ಕೆ ಇಷ್ಟಪಡಲ್ಲ. ಅಂದ್ರೆ ಒಬ್ನೇ ಹೋಗಿ ತಿನ್ನೋದು ಹಂಗೆ. ನಾನು ಒಬ್ನೇ ಹೋಗಿ ಫಿಲಮ್ ನೋಡಕ್ ಇಷ್ಟ, ಬಟ್ ಇವಾಗ ಒಬ್ನೇ ಫಿಲಮ್ಗೆ ಹೋಗೋಕ್ಕೂ ಇಷ್ಟ ಇಲ್ಲ. ಸೊ ಹಂಗೆಲ್ಲ ಮಾಡ್ತಿದ್ದೆ. ಆ ಚಂದ್ರಾಲಯ ಹೋಟೆಲ್ ಜನ ಎಲ್ಲ ಅಕ್ಕಪಕ್ಕ ಹಿಂಗೆ ನೋಡ್ತಾ ಇದ್ದಾರೆ ಮುಖ. ಸೊ ಚಂದ್ರಾಲಯ ಹೋಟೆಲ್ ಜನ ಎಲ್ಲ ಮುಖ ನೋಡಕತ್ತಾರೆ. ನನಗೆ ಒಂಥರ ಅನ್ಸಾಗತ್ತೆ, ಬಟ್ ಹೋಗ್ಲೇ ಬಿಡು, ಆಯ್ತಾಯ್ತು. ನನಗೆ ಏನೋ ಮರ್ತುಬಿಟ್ಟೆ. ಆಮೇಲೆ ಅನಿಸು, ಇಷ್ಟು ಈಸಿನಾ ಜನನ ಹ್ಯಾಂಡ್ಲ್ ಮಾಡೋದು, ಅಂದ್ರೆ ಜನ ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ಕೊಳ್ಳೋದು, ಅಂದ್ರೆ ಅದನ್ನು ತೆಗೆದಾಕೋದು ಮೈಂಡಿಂದ ಇಷ್ಟು ಈಸಿನ ಅಂತ ಅವತ್ತೇ ಗೊತ್ತಾಯ್ತು. ಸೊ ಅದಾಯ್ತು. ಅದಾದ್ಮೇಲೆ ಫಸ್ಟ್ ಡೇ ಆಫ್ ಜಿ ಅಲ್ಲಿ ಹೇಳ್ತೀನಿ, ನಾನು ಯೂಶಲಿ ಅಬ್ಬಾನಾಡು ಸ್ಟುಡಿಯೋಗೆ ಸುಮಾರು ಸಲ ಹೋಗ್ತೀನಿ. ಅಂದ್ರೆ ಯೂನಿಫೈ ಮೀಡಿಯಾ ಅಲ್ಲಿತ್ತು, ಬಾಲಾಜಿ ಸ್ಟುಡಿಯೋ ಇತ್ತು, ಅಲ್ಲಿ ಡಬ್ಬಿಂಗ್ ವಿಷಯಕ್ಕೆ ಸುಮಾರು ಸಿನಿಮಾ ಕೆಲಸಗಳಿಂದ ಹೋಗಿದ್ದೀವಿ. ಬಟ್ ಪ್ರತಿ ಸಲ ಹೋದಾಗ ಹಿಂಗೆ ರೈಟ್ ಸೈಡಿಗೆ ನೋಡ್ತಾ ಇದ್ದೆ. ಸರಿಗಮಪ್ಪ ಇರ್ತಾ ಇತ್ತು, ಇಲ್ಲಾಂದ್ರೆ ಕಾಮಿಡಿ ಕಿಲಾಡಿಗಳು ಇರ್ತಾ ಇತ್ತು. ಸರಿಗಮಪ್ಪ ಇರ್ತಾ ಇತ್ತು, ಇಲ್ಲ ಕಾಮಿಡಿ ಕಿಲಾಡಿಗಳು. ರೈಟ್ ಸೈಡಿಗೆ ನೋಡ್ತಾ ಸುಮ್ಮನೆ ಅನಿಸ್ತಾ ಇತ್ತು, ಒಂದ್ಸಲ ಹಿಂಗೆ ಒಳಗೋಗಿ ನೋಡ್ಬೇಕಲ್ಲ ಅಂತ. ಒಂದು ಸಲಿನೂ ನಾನು ಸೆಟ್ ನೋಡಿಲ್ಲ, ದೂರದಿಂದ ನೋಡ್ತಾ ಇದ್ದೆ, ಹಿಂಗೆ ಹೊರಗಡೆ ಹಿಂಗೆ ಬಗ್ಗೆ ನೋಡ್ತಾ ಇದ್ದೆ. ಬಟ್ ಒಳಗೆ ಹೋಗೋದು ಬಿಡು, ಮತ್ತೆ ಏನು ಅನ್ಬಿಡ್ತಾರೆ ಅಂತ ಭಾರಿ ಬೇಜಾರಿತ್ತು ಅದು. ಅದಾದ್ಮೇಲೆ ನಾವು ಹೋದ ತಕ್ಷಣ ನಮಗೆ ಅಂತ ಒಂದು ಸಪ್ರೇಟಾಗಿ ರೂಮ್ ಇತ್ತು. ಆ ರೂಮಿಗೆ ಹೊರಗಡೆ ಬೋರ್ಡ್ ಇತ್ತು, ರಘು ಆ್ಯಂಡ್ ಫ್ಯಾಮಿಲಿ ಅಂತ. ಆ ಫ್ಯಾಮಿಲಿ ಅಂತ ಆದ ತಕ್ಷಣ ಹೋಗಿದ ತಕ್ಷಣ ಸ್ಪೆಷಲಾಗಿ ಹೇಳ್ತೀನಿ, ನಮ್ಮನ್ನು ಅವರು ಟ್ರೀಟ್ ಮಾಡಿದ ರೀತಿ ಇತ್ತಲ್ಲ, ಅಲ್ಲಿ ಬಂದಿರೋರೆಲ್ಲನೂ ಸೆಲೆಬ್ರಿಟೀಸೇ. ಆನೆಸ್ಟಾಗಿ ಹೇಳ್ಬೇಕಂದ್ರೆ ಸ್ವಲ್ಪ ನಾರ್ಮಲ್ ಅಂದರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಅಂದರೆ ನಾನು, ಸುಷ್ಮಿತಾ ಮತ್ತು ಮಲ್ಯ ಬಾಗಲಕೋಟು, ಆಮೇಲೆ ಅವ್ರ ವೈಫ್. ಅಂದರೆ ಈ ನಮ್ಮ 2 ಫ್ಯಾಮಿಲಿ ಬಿಟ್ಟರೆ ಇನ್ನು ಮಿಕ್ಕಿದವರೆಲ್ಲರೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಧನೆ ಮಾಡಿದ್ರು. ಆಮೇಲೆ ಸಮೀರಾಚಾರ್ಯ ಅವರು ಬೇರೆ ಒಂದು ರಿಯಾಲಿಟಿ ಶೋಗೆ ಬಂದಿದ್ರು. ನಮ್ಮ 3 ಜನ ಬಿಟ್ಟರೆ ಇನ್ನು ಮಿಕ್ಕಿದವರೆಲ್ಲರೂ ಆರ್ಟಿಸ್ಟ್ಗಳೇ. ಸ್ಪೆಷಲಿ ಸುಜೇಶ್ ಶಾಸ್ತ್ರಿ ಸರ್ ಅವರು ಡೈರೆಕ್ಟ್ರು, ಆಮೇಲೆ ರಜತ್ ಅವರು, ಆಮೇಲೆ ಅಕ್ಷತ್ ಅವರು. ಅವ್ರು ಆಲ್ರೆಡಿ ಅಕ್ಷತ್ ಅವರು ಸುಮಾರು ವರ್ಷಗಳಿಂದನೂ ರಿಯಾಲಿಟಿ ಶೋ ಮಾಡ್ಕೊಂಡ್ ಬಂದಿರೋರು. ಆಮೇಲೆ ಇನ್ನೊಬ್ರು ಇದ್ರು, ಶ್ರಾವಣಿ ಸುಬ್ರಹ್ಮಣ್ಯ ಅಂತ ಒಂದು ಸೀರಿಯಲ್ ಬರುತ್ತೆ,
ಆ ಸೀರಿಯಲಲ್ಲಿ ವಿಲನ್ ಆಗಿ ಮಾಡಿದ್ರು. ಆಮೇಲೆ ಮೋಹನ್ ಮಾಸ್ಟ್ರು, ನೀವು ನೋಡಿರ್ತೀರ, ಹರ್ಷ ಮಾಸ್ಟರ್ ಜೊತೆ ಇದ್ದಿದ್ದು ಮೋಹನ್ ಮಾಸ್ಟ್ರು. ಸೊ ಅವ್ರು ಬಂದಿದ್ದಾರೆ. ಸೊ ಅವ್ರಾದ್ಮೇಲೆ ಇನ್ನು ಆಮೇಲೆ ಪ್ರಿಯಾ ಆಚಾರ್ ಅಂತ ಒಬ್ರಿದ್ದಾರೆ, ಶಿಲ್ಪಾ ಅಂತ ಒಬ್ರಿದ್ದಾರೆ, ಆಮೇಲೆ ವಿಶಾಲ್ ಹೆಗ್ಡೆ ಅಂತ ಒಬ್ರಿದ್ದಾರೆ. ಸೊ ಸುಮಾರು ವರ್ಷಗಳಿಂದ ಗಂಡ ಹೆಂಡತಿ ಸಿನಿಮಾ ಮಾಡಿದ್ರಲ್ಲ ಹೀರೋ ಅವರು. ಸೊ ಇಂಥವ್ರ ಮಧ್ಯೆ ಎಲ್ಲ ನಾವು ಹೋಗಿರೋದೇ ಒಂದು ಅದೃಷ್ಟನೇ ಅಂತಾನೆ ಹೇಳ್ಬೋದು ನಮಗೆ. ಅಂದ್ರೆ ಅವ್ರನ್ನೆಲ್ಲ ಟಿವಿಲಿ ನೋಡ್ತಾ ಇದ್ವಿ, ಎಲ್ಲೋ ದೂರದಿಂದ ನೋಡ್ತಾ ಇದ್ವಿ. ಬಟ್ ಅವ್ರ ಜೊತೆ ಕುತ್ಕೊಂಡು ಒಂದು ಸ್ಕ್ರೀನ್ನ ಶೇರ್ ಮಾಡ್ಕೊಳ್ಳೋದು ಅನ್ನೋದೈತಲ್ಲ, ಟಿವಿ ಸ್ಕ್ರೀನ್ನ, ಅದು ತುಂಬ ಖುಷಿ ಆಯ್ತು ನನಗೆ. ಸೊ ಅದು ಆಯ್ತು. ಸೊ ಅದಾದ್ಮೇಲೆ ಊಟದ ವಿಚಾರ, ಒಳ್ಳೆ ಊಟ, ಒಳ್ಳೆ ಎನ್ವೈರ್ಮೆಂಟು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಏನಪ್ಪ ಅಂದರೆ ನಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ಹೋಗಿದ್ದ ದಿವಸನೇ ನಮಗೆ ಫಸ್ಟ್ ಡೇನೇ ಮೇಕಪ್ ಆಗ್ತಿದ್ರಲ್ಲ, ನನಗೊಂಥರ ಖುಷಿ. ಅಂದರೆ ಯೂಶ್ವಲಿ ನಾವು ಮೇಕಪ್ಪು ಯಾವುದೋ ನಮ್ಮ ಸಿನಿಮಾ ಟೈಮಲ್ಲಿ ಹಾಕ್ಸ್ಕೊಂಡಿದ್ದು ಬಿಟ್ರೆ, ಒಂದು ಯಾವುದೋ ರಿಯಾಲಿಟಿ ಶೋಗೆ ಯಾವುದೋ ಸಣ್ಣ ಪುಟ್ಟ ಒಂದು ದಿವಸಕ್ಕೆ ಹೋಗಿದ್ದು ಅಲ್ಲಿ ಮೇಕಪ್ ಹಾಕ್ಸ್ಕೊಂಡು ಬಿಟ್ರೆ, ಈ ಮೇಕಪ್ ಹಾಕ್ಸ್ಕೊಳ್ಳೋದು ತುಂಬಾ ನನಗೊಂಥರ ಏನೋ ಖುಷಿ. ಬಟ್ ಪ್ರತಿಯೊಬ್ಬರದು ಈ ಕ್ಯಾರವನ್ಗಳಲ್ಲಿ ಮೇಕಪ್ ಹಾಕ್ಸ್ಕೊಳ್ಳೋದು ಅದೆಲ್ಲ ನೋಡ್ತಿದ್ನಲ್ಲ, ನನಗೊಂಥರ ಅನಿಸ್ತಿತ್ತು, ನಾವು ಯಾವಾಗ ಹಾಕ್ಸ್ಕೊತೀವಿ ಹಿಂಗೆ ಅಂತ. ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ದು ಝೀ. ಸೊ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ಸ್ ಟು ಅಂಬಿಕಾ ಮೇಡಮ್ಮು, ಆಮೇಲೆ ಧನಂಜಯ್ ಸಾರು, ಶ್ರೀಕಾಂತ್ ಸಾರು, ಸ್ವಾಮಿ ಸಾರು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ನಮ್ದು ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಸ್ವಲ್ಪ ನಾವು ನರ್ವಸ್ ಆಗಿದ್ವಿ. ಬಿಕಾಸ್ ಫಸ್ಟ್ ಟೈಮ್ ಸ್ಟೇಜು. ನಾವು ಯುಕ್ತನ್ಗೆ ತುಂಬಾ ಅಂದ್ರೆ ಯುಕ್ತ ತುಂಬಾ ಅವ ಹಿಂಗ್ ಮಾತಾಡ್ಸ್ತೀನಿ ಹಂಗ್ ಮಾತಾಡ್ತೀನಿ, ಅಲ್ಲಿ ಹೋದ ತಕ್ಷಣ ಫುಲ್ ಆಫ್ ಆಗ್ಬಿಟ್ಲು. ಅವಳು ಸ್ವಲ್ಪ ಎದ್ರುಕೊಂಡ್ಬಿಟ್ಲು. ಆಮೇಲೆ ಅದು ಏನಾಯ್ತು ಗೊತ್ತಾ, ಯುಕ್ತಂಗೆ ಹೇಳ್ತೀನಿ. ಯುಕ್ತ ಹಿಂಗ್ ಮೇಲೆ ಹತ್ತತಾ ಇರ್ಬೇಕಾದ್ರೆ ಅವಳು ಸಡನ್ ಆಗಿ ಅಲ್ಲಿ ಏನೋ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಪೇಂಟ್ ಮಾಡಿರ್ತಾರೆ, ಆ ಪೇಂಟ್ ನ ಮುಟ್ಕೊಂಡು ಹಿಂಗ್ ಮೂಗಿಗೆ ಹಚ್ಕೊಂಡ್ಬಿಟ್ಟವಳೆ. ಮೂಗಿಗೆ ಹಚ್ಕೊಂಡ ತಕ್ಷಣ ಇವಳು ಹಿಂಗ್ ಒರೆಸ್ಬಿಟ್ಲು. ಒರೆಸ್ಕೊತ ಹೇಳಕ್ಕೆ ಅವಳಿಗೆ ಒಂಥರ ಇರಿಟೇಷನ್ ಆಗಿ ವಾಮಿಟ್ ಮಾಡತ್ತ ಅಂತ ಅಂದ್ಬಿಟ್ಲು. ಅವಳಿಗೆ ಒಂಥರ ಅಲ್ಲೇ ಇರಿಟೇಷನ್ ಆಗ್ಬಿಡ್ತು, ಮ್ಯೂಸಿಕ್ ಹಾಕ್ಬಿಟ್ರು. ಇಮಿಡಿಯೇಟ್ ಆಗಿ ಹೋಗ್ಬಿಟ್ವಿ. ಹೋಗ್ತಿದ್ದಂಗೆ ಎಂಟ್ರಿಗೆ ಜನ ಎಲ್ಲ ಮುಂದೆ ಕೂತಾರೆ, ಎಲ್ಲ ಕ್ಲಾಸ್ ಹೊಡಿತಾರೆ. ಇವಳು ಇತ್ತು ಗಾಬರಿ ಆಗ್ಬಿಡ್ತು, ಇವ್ನು ಇಷ್ಟು ಜನ ಇದ್ದಾರೆ ಅಂತ. ಅದಕ್ಕಿಂತ ಮುಂಚೆ ಪ್ರೀವಿಯಸ್ ಬ್ಯಾಕ್ ಸ್ಟೇಜ್ ಅಲ್ಲಿ ಮಾತಾಡೋದಕ್ಕೆ ಕ್ಯಾಮ್ರಾಮನ್ಗಳೆಲ್ಲ ಬೈತಿದ್ದಾರೆ ಯುಕ್ತಂಗೆ, ಅಮ್ಮ ಸ್ವಲ್ಪ ಸೈಲೆಂಟ್ ಆಗಿರಮ್ಮ, ಸುಮ್ನಿರಮ್ಮ, ಏನಮ್ಮ ಅಷ್ಟು ಮಾತಾಡ್ತೀಯ ನೀನು, ಏನ್ ಅಷ್ಟು ಮಾತಾಡ್ತೀಯ ಅಂತ. ಆಮೇಲೆ ಇವಳು ಇನ್ನೊಂದು ಲಾಂಚ್ ದಿನ ಇದ್ದಿತ್ತಲ್ಲ, ಸ್ವಲ್ಪ ಲೇಟ್ ಆಗೋಯ್ತು. ಎಲ್ಲ ಮುಗಿಯೋಷ್ಟು 4 o'clock ಆಗೋಯ್ತು, ನೈಟ್ 4 o'clock ಆಗೋಯ್ತು. ಅಂದ್ರೆ ಲಾಂಚ್ ಡೇ ಅಲ್ವಾ, ಸೊ ಸ್ವಲ್ಪ ಅದಕ್ಕಾಗಿ ಹಂಗಿತ್ತು. ಬಟ್ ಎಕ್ಸೆಪ್ಟ್ ಅದ್ ಬಿಟ್ರೆ ನಮ್ಗೆ ತುಂಬಾ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇತ್ತು. ಆಮೇಲೆ ಸಮೀರ್ ಆಚೆ ಅವ್ರ ಮಗಳು ಇದ್ದಾರೆ. ಸೊ ಅವಳು ಮತ್ತೆ ಯುಕ್ತ ತುಂಬಾ ಫ್ರೆಂಡ್ಸ್ ಆಗ್ಬಿಟ್ರು. ಸೊ ಅವಳು ಹೆಂಗೆ ಅಂದ್ರೆ ಪಾಪ ಸಮೀರ್ ಆಚೆ ಅವಳ ಪಾಪು ತುಂಬಾ ಅಲ್ಲಲ್ಲ ಆ ಹುಡುಗಿ ತುಂಬಾ ಅಲ್ಲ ಆ ಹುಡುಗಿ ಪಾಪ ಸುಮ್ಮನೆ ನಿಂತಿದೆ. ಯುಕ್ತನ್ ನೋಡ್ಬಿಟ್ಟು ಯುಕ್ತ ಏನತ್ತಿನದು ಯುಕ್ತ ಬೇಕು ಅಂತಾನೆ ಅಂತೈತೆ. ಸೊ ಅಂದ್ರೆ ಇವ್ರು ಅಷ್ಟು ಬಾಂಡಿಂಗ್ ಇತ್ತು. ಬಟ್ ನನಗೆ ತುಂಬಾ ಖುಷಿಯಾಗಿದೆ ಅಂದ್ರೆ ಇದೊಂದು ಫ್ಯಾಮಿಲಿ ವ್ಯಾಲ್ಯೂಸ್ ಅಂದ್ರೆ ಫ್ಯಾಮಿಲಿ ಬಾಂಡಿಂಗ್ ಇರೋ ಅಂತ ಒಂದು ರಿಯಾಲಿಟಿ ಶೋ. ಸೊ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ನನಗೆ. ಐ ಹೋಪ್ ಈ ವಿಡಿಯೋ ನಿಮಗೆ ಬೋರ್ ಅನ್ಸ್ಬೋದು, ಬಟ್ ಕೇಳಿಸ್ಕೊಳ್ಳಿ ಅಷ್ಟೇ. ಅಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ನಾವಿಲ್ಲಿ ಶೇರ್ ಮಾಡ್ತಾ ಇದೀವಿ, ಕೇಳಿಸ್ಕೊಳ್ಳಿ ಅಷ್ಟೇ. ಈ ವಿಡಿಯೋ ಹೆಂಗಿತ್ತು ಏನು ಎತ್ತ ಅಂತ. ಈಗ ಯುಕ್ತ ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು, ಹೆಂಗಿತ್ತು ಟಿವಿಗೆ ಹೋಗಿದ್ದು ಅದ್ರ ಬಗ್ಗೆ ಮಾತಾಡು. ಅದನ್ನೆಲ್ಲ ಮಾತಾಡು. ಆಮೇಲೆ ಆಕ್ಚುಲಿ ನನಗೆ ಚಾಕ್ಲೇಟ್ ಕೊಡ್ತಾರೆ, ಅದೇ ನಂಗೆ ಆ ಅಮೂಲ್ಯ ಅಕ್ಕ ನಂಗೆ ಚಾಕ್ಲೇಟ್ ಕೊಡ್ತಾರೆ, ಅದೇ ನಂಗೆ ಖುಷಿ. ಅದೇ ನಿನ್ ಖುಷಿನಾ? ಬಟ್ ನೀನ್ ಮಾತಾಡ್ಲಿಲ್ಲ ಅವತ್ತು. ಆಕ್ಚುಲಿ ಅಮೂಲ್ಯ ಅಕ್ಕ ನೀನ್ ಡೈಲಾಗ್ ಹೇಳಿದಲ್ಲ, ಏನ್ ಹೇಳಿದೆ ಹೇಳುತ್ತೆ? ಗಂಡ ಅವನ ಜಿಪ್ಪಿಂದ ಚಿಕ್ಕವನಿದ್ದಾಗ ಅವ್ರಮ್ಮ ಕಪ್ಪೆ ನಗಿಸ್ಬಿಟ್ಟಿದ್ರು ಆಂಟಿ. ಯಾವಾಗ ನೋಡಿದ್ರು ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ, ಹಂಗ್ ಕೂತ್ಕೋಬೇಡ, ಹಂಗ್ ಮಾಡಬೇಡ. ನನ್ಗಂತೂ ಕೋಪ ಹತ್ಬಿಡ್ತು. ಕಪ್ಪೆ ರಾಯ ಚಾಕ್ಲೇಟ್ ಕೊಟ್ರಲ್ಲ ನಿಂಗೆ ನಾನು ಮೈಕಲ್ ಮಾತಾಡ್ತಾ ಇದ್ದಾಗ ನೀನ್ ಸಡನ್ ಆಗಿ ಅವ್ರೇ ಚೂಮಂತರ ಅಂದ್ಬಿಡ್ತೀನಿ. ಶರಣ್ ಸರ್ ಚೂಮಂತರ್ ಸರ್ ಅಂತೀಯ? ಅವ್ರದ್ದು ಯಾವ ಫಿಲಮ್ ನೋಡಿ ಇತ್ತು ನೀನು? ಶರಣ್ ಸರ್ದು ಚೂಮಂತರ ಚೂಮಂತರ ನಮ್ಮಪ್ಪ ಅಮ್ಮ ಮೂವಿಗೆ ಹೋಗಿದ್ವಿ, ಲಾಸ್ಟ್ ಟೈಮ್ ನೋಡಿದ್ವಿ. ಓಕೆ, ಸೂಪರ್. ಸೊ ಅಷ್ಟೇ ಗೈಸ್, ಖುಷಿ ಆಯ್ತು ನಮಗಂತೂ. ಇದೊಂದು ನಿಜವಾಗ್ಲೂ ದೊಡ್ಡ ಒಂದು ಶೋ ನಮಗೆ ಸಿಕ್ಕಿರೋದು. ನಮ್ಗೆ ನಿಜವಾಗ್ಲೂ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ. ಝೀ ಕನ್ನಡದವ್ರು ಅಷ್ಟೇ, ಯಾವಾಗಲೂ ಅಷ್ಟೇ ಹೊಸ ಪ್ರತಿಭೆಗಳನ್ನ ಯಾವಾಗಲೂ ಎತ್ತಿಡಿತಾರೆ. ಯಾವುದೇ ಝೀ ಕನ್ನಡದಲ್ಲಿ ಬರೋ ಯಾವುದೇ ಶೋ ಆಗಲಿ ಎಲ್ಲ ಟೈಮಲ್ಲೂ ನಾನು ಅಬ್ಸರ್ವ್ ಮಾಡಿರೋದು ಒಂದೇ, ಝೀ ಕನ್ನಡದವರು ಪ್ರತಿಭೆಗಳನ್ನ ಎತ್ತಿಡಿತಾರೆ. ಸೊ ಅದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಷ್ಟೇ. ಅದು ಇನ್ಮೇಲಿಂದ ಅದನ್ನ ನಾವು ಮಾಡ್ತೀವಿ ಆ ಕೆಲಸನ. ಅಂದ್ರೆ ನಾವು ಝೀನ ಮುಂಚೆ ಸುಮಾರು ವರ್ಷಗಳಿಂದಾನೇ ನೋಡ್ತಿದೀವಿ. ಸೊ ನನಗೆ ಝೀ ಫೇವ್ರೇಟ್ ಆಗಕ್ಕೆ ಒಂದು ರೀಸನ್ ಅಂದ್ರೆ ವೀಕೆಂಡ್ ವಿತ್ ರಮೇಶ್ ಅಂತ ಒಂದು ಶೋ ಬರ್ತಿತ್ತು. ಅದು ಮೇಜರ್ ರೀಸನ್ ನನಗೆ ಝೀ ನೋಡಕ್ಕೆ. ಸೊ ಅದಾದ್ಮೇಲೆ ನಾನು ಝೀನ ಬ್ಲೂ ಕಲರ್ ಲೋಗೋ ಇತ್ತು ಅವಾಗಿಂದ ಹಿಡಿದು
ಆಮೇಲೆ ಅದು ಆರೆಂಜ್ ಕಲರ್ ಆಯಿತು, ಅವಾಗ ಹಿಡಿದು ಅದಾದ್ಮೇಲೆ ಈಗ ವೈಟ್ ಕಲರ್ ಆಗಿದೆ. ಇಲ್ಲಿವರೆಗೂ ಝೀ ನೋಡ್ಕೊಂಡೇ ಬಂದಿದ್ದೀವಿ. ಆ ಝೀ ಲೋಗೋ ವೈಟ್ ಕಲರ್ ಆದಮೇಲೆ ನಾವು ಒಳಗಡೆ ಹೋಗೋ ಭಾಗ್ಯ ಸಿಗುತ್ತೆ ಅಂತ ನಮ್ಗೆ ಇವತ್ತೇ ಗೊತ್ತಾಯಿತು. ಸೊ ತುಂಬಾ ಖುಷಿಯಾಗಿದ್ದೀನಿ ನಾನಂತರೂ. ಸ್ಪೆಷಲಿ ನಮ್ಮ ಮನೆ ಆಗಲಿ, ಸುಷ್ಮಿತಾ ಅವ್ರ ಮನೆ ಆಗಲಿ, ನಮ್ಮ ರಿಲೇಟಿವ್ಸ್ ಆಗಲಿ, ಅವ್ರ ರಿಲೇಟಿವ್ಸ್ ಆಗಲಿ, ಸ್ಪೆಷಲಿ ನಮ್ಮ ಫ್ಯಾಮಿಲಿ ಆಗಲಿ, ಸುಷ್ಮಿತಾ ಅವ್ರ ಫ್ಯಾಮಿಲಿ, ನಮ್ಮ ರಿಲೇಟಿವ್ಸ್ ಎಲ್ಲರೂ ನಮ್ಮ ಕಂಪ್ಲೀಟ್ ಓವರ್ ಆಲ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಬ್ಸ್ಕ್ರೈಬರ್ ಆಗಲಿ, ನಮ್ಮ ಫಾಲೋವರ್ಸ್ ಆಗಲಿ, ಅವರು ತುಂಬಾನೇ ಇಷ್ಟಪಟ್ಟಿದ್ದಾರೆ. ಯಾಕಂದ್ರೆ ಪ್ರತಿ ಸಲಿನೂ ಎಲ್ಲ ವಿಡಿಯೋಗಾಗ್ಲಿ, ಮೆಸೇಜಸ್ಗಳಾಗ್ಲಿ, ಪ್ರತಿ ಕಮೆಂಟ್ ನಾರ್ಮಲ್ ಆಗಿ ಯಾವುದೇ ಶೋ ಸ್ಟಾರ್ಟ್ ಆದ್ರೆ ಇದ್ದಿದ್ದೇನಂದ್ರೆ ನೀವ್ಯಾಕೆ ಹೋಗ್ತಿಲ್ಲ ಅನ್ನೋದು. ಬಟ್ ಅದು ಇವತ್ತು ಫುಲ್ಫಿಲ್ ಆಯ್ತು ಅಂತ ನಾನು ಐ ಹೋಪ್ ಅನ್ಕೊಂಡಿದ್ದೀನಿ. ಬಟ್ ಈ ಜರ್ನಿ ಹಿಂಗೆ ಕಂಟಿನ್ಯೂ ಆಗಲಿ, ನಿಮ್ಗಳ ಆಶೀರ್ವಾದ. ಬಟ್ ಯಾಕಂದ್ರೆ ನಾವು ಇವತ್ತು ಏನೇ ಆಗಿದ್ರು, ಈಗ ಅಲ್ಲು ರಘು, ಸುಷ್ಮಿತಾ ಸೋಷಿಯಲ್ ಮೀಡಿಯಾ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫೇಮಸ್ ಮಾಡಿದ್ದೆ ಈಗ ನೋಡ್ತಿರೋಂಥ ಜನಗಳು ನೀವು. ಸೊ ಎಲ್ಲ ಕ್ರೆಡಿಟು ನಿಮಗೆ ಹೋಗ್ಬೇಕು. ನಮ್ಮದು ಒಂದು ಸಣ್ಣ ಪ್ರಯತ್ನ ಅಷ್ಟೇ. ನಮ್ಮ ಪ್ರಯತ್ನಕ್ಕೆ ಸಾಥ್ ಕೊಡೋರು ಬೇಕಲ್ಲ. ಈಗ ನಾನೊಂದು ಬಿಲ್ಡಿಂಗ್ ಕಟ್ತೀನಿ ಅಂತ ಹೇಳ್ಬೋದು, ಬಟ್ ಬಿಲ್ಡಿಂಗ್ ಕಟ್ಟೋಕ್ಕೆ ಸಾಥ್ ಕೊಡ್ಬೇಕಲ್ವ. ನಮ್ಮದು ಪ್ಲಾನಿಂಗ್ ಇರುತ್ತೆ, ಬಟ್ ಸಾಥ್ ಕೊಡ್ಬೇಕಲ್ಲ. ಆ ಸಾಥ್ ಕೊಟ್ಟವ್ರೆ, ಜೊತೆಗೆ ದುಡ್ಡು ಕೊಟ್ಟವ್ರು ನೀವು. ಸೊ ನಮ್ದು ಏನಿದ್ರು ಒಂದು ಕನಸಿತ್ತು, ಆ ಕನಸನ್ನ ಫುಲ್ಫಿಲ್ ಮಾಡಿದ್ ನೀವು. ಈ ಕಡೆ ಬಂತು, ಆ ಕನಸನ್ನ ಫುಲ್ಫಿಲ್ ಮಾಡಿದ್ ನೀವು. ಸೊ ಹಂಗಾಗಿ ಈ ಒಂದು ತುಂಬಾ ನಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋನ ನಾವು ಮಾಡಿದ್ವಿ. ಓಕೆ, ಹೀಗೆ ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲಿರಲಿ. ಝೀ ಕನ್ನಡನ ಎಲ್ಲರೂ ನೋಡಿ. ಪ್ರತಿ ಶನಿವಾರ ಭಾನುವಾರ ನೈಟ್ 9 ಗಂಟೆಗೆ ನಿಮ್ಮ ಮುಂದೆ ಬರ್ತೀವಿ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ, ಹಿಂಗೆ ಸಪೋರ್ಟ್ ಮಾಡ್ತಾ ಹೋಗಿ. ಬಟ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಟಾಸ್ಕ್ಗಳು ಇದಾವೆ, ಮಜ್ಜವಾಗಿದಾವೆ. ನೀವೆಲ್ಲ ತುಂಬಾನೇ ಇಷ್ಟಪಡ್ತೀರಾ. ಫ್ಯೂಚರ್ ಇನ್ನೂ ತುಂಬಾ ಚೆನ್ನಾಗಿದ್ದಾವೆ. ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಇರವೆ. ಫ್ಯಾಮಿಲಿನ ಇಷ್ಟಪಡೋರು ಎಲ್ಲರೂ ಈ ಶೋನ ನೋಡಿ. ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ಇಷ್ಟಪಟ್ಟೇ ಪಡ್ತೀರಾ. ನೀವು ನಿಮ್ಮ ಫ್ಯಾಮಿಲಿ ಮಿಸ್ ಆಗ್ತಿದ್ರೆ ಈ ಶೋನ ನೋಡಿ. ನೀವು ನಿಮ್ಮ ಫ್ಯಾಮಿಲಿನ ರೆಸ್ಪೆಕ್ಟ್ ಮಾಡ್ತಿದ್ರೆ ಈ ಶೋನ ನೋಡಿ. ನೀವು ನಿಮ್ಮ ಫ್ಯಾಮಿಲಿಯಿಂದ ತುಂಬಾ ದೂರ ಆಗಿದ್ರೆ ಈ ಶೋನ ನೋಡಿ. ನಿಮಗೊಂದು ಒಳ್ಳೆ ಅನುಭವ ಈ ಒಂದು ಶೋ. ಬಟ್ ಇಂಥ ಒಂದು ಶೋಗೆ ನಾವು ಹೋಗಿರೋದು ನಮ್ಗೆ ಇನ್ನೂ ಖುಷಿ. ಇದುವರೆಗೆ ಅಜ್ಜಗಳ ಆಡೋದು ಇಜ್ಜಗಳ ಆಡೋದು ಹೋಗೋದಕ್ಕಿಂತ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಇರೋ ಶೋಗೆ ಹೋಗಿದ್ದೀವಲ್ಲ, ಅದು ತುಂಬಾನೇ ಖುಷಿ ಆಯ್ತು ನನಗೆ. ಎಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಬೋರ್ ಆಗಿದ್ರು ಐ ಆಮ್ ರಿಯಲಿ ಸಾರಿ. ಸುಮ್ಮನೆ ಕೇಳಿಸ್ಕೊತಾ ಇರಿ ಈ ವಿಡಿಯೋನಷ್ಟೇ, ಸುಮ್ಮನೆ ಕೇಳಿಸ್ಕೊಳ್ಳಿ ನಾವು ಹೇಳೋದನ್ನ ಅಟ್ಲೀಸ್ಟ್. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋ ನೋಡಿದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ನಾವು ಮುಂದಿನ ದಿನಗಳಲ್ಲಿ ಮ್ಯಾಕ್ಸಿಮಮ್ ಝೀ ಸೆಟ್ಟಲ್ಲಿ ಯಾವ ಥರ ಇರುತ್ತೆ ಏನು ಅದನ್ನೆಲ್ಲ ಶೂಟ್ ಮಾಡಿ ವೀಡಿಯೋಸ್ ಮಾಡ್ತೀವಿ. ಬಟ್ ಎಂಡ್ ಆಫ್ ದ ಡೇ ನಾವೇನೇ ಆಗಿದ್ರು ಇವತ್ತು ನಮ್ಮ ಒಂದು ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಈ 3 ಪ್ಲಾಟ್ಫಾರ್ಮಿಂದ ಆ 3 ಪ್ಲಾಟ್ಫಾರ್ಮಲ್ಲಿರೋವಂಥ ಈಗ ನಮ್ಮನ್ನು ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ದೀರಾ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಿದ್ದೀರಾ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಸೊ ಈ ವಿಡಿಯೋ ನೋಡ್ತೀರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ಬಾಯ್.